ಆಯ್ತು, ಇದೀಗ ವಾಹನಗಳ ಸರದಿ ಶುರುವಾಗಿದೆ. ಬೆಂಗಳೂರಿನಲ್ಲಿ ಅನಾಥ ವಾಹನಗಳ ತೆರವು ಕಾರ್ಯ ಫುಟ್ಪಾತ್ ಆಯ್ತು, ಇದೀಗ ವಾಹನಗಳ ಸರದಿ. ಬೆಂಗಳೂರಲ್ಲಿ ಅನಾಥ ವಾಹನಗಳ ತೆರವು ಕಾರ್ಯ, ಜಿಬಿಎ ಸಂಚಾರಿ ಪೊಲೀಸರ ಜಂಟಿ ಆಪರೇಷನ್ ಅಭಿಯಾನಕ್ಕೆ ಚಾಲನೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ. ಕ್ವೀನ್ಸ್ ರಸ್ತೆಯಲ್ಲಿ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸುವ ಮೂಲಕ ವಾಹನ ತೆರವು. ರಸ್ತೆ ಬದಿಯ ಅನಾಥ ವಾಹನಗಳಿಗೆ ಇನ್ನು ಮುಂದೆ ಮುಕ್ತಿ ಸಿಗಲಿದೆ. ಹಳೆ ವಾಹನ ಮಾಲೀಕರಿಗೆ 7 ದಿನಗಳ ಗಡುವು ನೀಡಲಾಗಿದೆ. ಶಿಫ್ಟ್ ಮಾಡದಿದ್ರೆ ಮಾಲೀಕರಿಗೆ ಕಾದಿದೆ ಶಾಕ್. ವಾಹನಗಳ ಸೀಸ್ ಮಾಡ್ತಾರೆ ಜಿಬಿಎ ಮತ್ತೆ ಪೊಲೀಸರು. ಫುಟ್ಪಾತ್ ಆಯಿತು, ಫುಟ್ಪಾತ್ನಲ್ಲಿ ಸಾಕಷ್ಟು ಅಂಗಡಿಗಳೇನಿತ್ತು, ಆ ಒಂದು ಅಂಗಡಿಗಳ ತೆರವು ಕಾರ್ಯಾಚರಣೆ ಕೂಡ ಮಾಡಲಾಯಿತು. ಅದಾದ ನಂತರ ಈಗ ವಾಹನಗಳ ಸರದಿ ಶುರುವಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರತಿಯೊಂದು ವಾಹನಗಳು ಅಂದರೆ ಏನೀಗ ಬಿಡಾಡಿ ಇರ್ತವೆ, ಅಂದರೆ ರಸ್ತೆ ಬದಿಯಲ್ಲಿ ಫುಟ್ಪಾತ್ನಲ್ಲಿ ವಾಹನಗಳನ್ನು ನಿಲ್ಲಿಸಿ ಅದನ್ನು ತೆಗೆದುಕೊಂಡು ಹೋಗೋದೇ ಇಲ್ಲ ಮಾಲೀಕರು. ಆ ಒಂದು ರಸ್ತೆ ಬದಿಯಲ್ಲೇ ನಿಂತಿರುತ್ತೆ. ಇದರಿಂದ ಸಾಕಷ್ಟು ಅನಾಹುತಗಳಾಗುತ್ತೆ. ಆ ಒಂದು ವಾಹನಗಳೇನಿದ್ದಾವೆ ಆ ವಾಹನಗಳಿಗೆ ಈಗ ಜಿಬಿಎ ಮತ್ತು ಸಂಚಾರಿ ಪೊಲೀಸರು ಜಂಟಿ ಆಪರೇಷನ್ ಮಾಡ್ತಾ ಇದ್ದಾರೆ. ಅಭಿಯಾನ ಕೂಡ ಶುರುವಾಗಿದೆ. ಈ ಒಂದು ವಾಹನಗಳ ತೆರವು ಅಭಿಯಾನ. ಸಚಿವ ಕೃಷ್ಣ ಬೈರೇಗೌಡ ನೋಟಿಸ್ ಅನ್ನು ಕೂಡ ಅಂಟಿಸ್ತಾ ಇರುವ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಏನಿ ಒಂದು ರಸ್ತೆ ಬದಿ ಅನಾಥ ವಾಹನಗಳಿದ್ದಾವೆ ಅದೆಲ್ಲವನ್ನು ಕೂಡ ತೆರವು ಮಾಡಲಾಗುತ್ತೆ. ಎಲ್ಲರೂ ಕೂಡ ಜನಸಾಮಾನ್ಯರು ಯೋಚನೆ ಮಾಡ್ತಾ ಇದ್ರು, ಅಯ್ಯೋ ಈ ವಾಹನಗಳು ರಸ್ತೆ ಬದಿ ನಿಂತಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಇದನ್ನ ತೆರವು ಮಾಡ್ತಾ ಇಲ್ಲ ಅಂತ ಕೂಡ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇದರ ಬೆನ್ನಲ್ಲೇ ಆ ಎಲ್ಲ ವಾಹನಗಳನ್ನು ಕೂಡ ತೆರವು ಮಾಡಲಾಗುತ್ತೆ. ಈ ಒಂದು ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡಿರುವಂತಹ ಅನಾಥ ವಾಹನಗಳಿಗೆ ಕೊನೆಗೂ ಕೂಡ ಮುಕ್ತಿ ಸಿಗುವಂತಹ ಕಾಲ ಬಂದಿದೆ. ಜಿಬಿಎ ಈಗ ಜೊತೆಗೆ ಬೆಂಗಳೂರು ಸಂಚಾರಿ ಪೊಲೀಸರು ಜಂಟಿಯಾಗಿ ಒಂದು ವಿಶೇಷ ಜಾಗೃತಿ ಹಾಗೂ ತೆರವು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಯಾರು ತಮ್ಮ ಸ್ವಂತ ವಾಹನಗಳನ್ನ ಬಿಟ್ಬಿಟ್ಟಿದ್ದಾರೆ, ಅಂದ್ರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಆದರೂ ಜನ ಅವರ ಗಾಡಿಗಳನ್ನ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನ ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿತು ಅಂತ ಗೊತ್ತಿಲ್ಲ. ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡಿಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದೆ. ಇನ್ನು ನಗರದ ಅನೇಕ ಮುಖ್ಯ ರಸ್ತೆಗಳಾಗಿರ್ಬೋದು ಅಥವಾ ವಸತಿ ಪ್ರದೇಶಗಳಾಗಿರ್ಬೋದು ಎಲ್ಲ ಕಡೆ ನೀವು ಕೂಡ ಗಮನಿಸಿರ್ತೀರ. ಗಲ್ಲಿಗಳಲ್ಲಿ ವರ್ಷಗಟ್ಟಲೆಯಿಂದಲೂ ಕೂಡ ಧೂಳು ಹಿಡಿದು ಜೊತೆಗೆ ಗಿಡಗಳ ಬೆಳೆದು ನಿಂತಿದ್ರೂ ಕೂಡ ಆ ಒಂದು ಹಳೆ ಕಾರುಗಳು ಅಲ್ಲೇ ನಿಂತಿರುತ್ತೆ. ನೂರಾರು ಹಳೆ ಕಾರುಗಳು, ಆಟೋ, ಬೈಕ್ಗಳು ಅದೆಲ್ಲವೂ ಕೂಡ ನಿಂತಲ್ಲೇ ನಿಂತಿರುತ್ತೆ. ಆ ಒಂದು ತೆರವು ಕಾರ್ಯ ಯಾವಾಗ ಮಾಡ್ತೀರಾ ಅಂತ ಕೂಡ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಸಾರ್ವಜನಿಕರ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಇನ್ನು ಪಾರ್ಕಿಂಗು ಕೂಡ ಅಡ್ಡಿಪಡಿಸ್ತಾ ಇರಲಿಲ್ಲ ಅಂತ ಕೂಡ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು. ನೀವು ಕೂಡ ಗಮನಿಸಿರ್ತೀರ, ಎಷ್ಟೋ ಕಡೆ ಇದೇ ರೀತಿಯ ಹಳೆಯ ವೆಹಿಕಲ್ ಏನಿದ್ದಾವೆ ಅಲ್ಲೇ ಇರುತ್ತೆ. ಅದೆಲ್ಲವನ್ನು ಕೂಡ ಈಗ ತೆರವು ಮಾಡಲಾಗಿದೆ. ಸಾರ್ವಜನಿಕರಿಗೆ ಸೇರಿದಂಥ ಜಾಗವನ್ನು ಅತಿಕ್ರಮಿಸಿಕೊಂಡಿರೋದ್ರಿಂದ ಆ ಕಾರುಗಳನ್ನು ತೆರವು ಮಾಡಲಾಗುತ್ತೆ, ನೋಟಿಸ್ ಕೂಡ ನೀಡಲಾಗುತ್ತೆ. ಇನ್ನು ಕ್ವೀನ್ಸ್ ರಸ್ತೆಯಲ್ಲಿ ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆಗೆ ಒಂದು ಚಾಲನೆ ಕೂಡ ಕೃಷ್ಣ ಬೈರೇಗೌಡರು ನೀಡಿದ್ದಾರೆ. ಜೊತೆಗೆ ಬಿಡಾಡಿ ವಾಹನಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ನೋಟಿಸ್ ಅನ್ನ ಅಂಟಿಸಲಾಗಿದೆ.